ಈ ದಿನ ನಾವು ಧ್ಯಾನಿಸುವಂಥ ವೇದವಾಕ್ಯ ಯೌವನಸ್ಥರನ್ನು ಕುರಿತು ಕರ್ತನ್ ಮಾತಾಡ್ತಾ ಇದ್ದಾರೆ. ದೇವರು ಈ ಯೌವನಸ್ಥರೇ ಪರಿಶುದ್ಧರಾಗಿರ್ರಿ ಎಂಬುದಾಗಿ ಕರ್ತನ್ ಮಾತಾಡ್ತಾ ಇದ್ದಾರೆ. ಆ ವಾಕ್ಯ ಸಂದೇಶದಲ್ಲಿ ನಾವು ನೋಡೋಣ. ಪ್ರಸಂಗಿಯಲ್ಲಿ 11ನೇ ಅಧ್ಯಾಯವನ್ನು ತೆಕ್ಕೊಳ್ಳಿ. 11ನೇ ಅಧ್ಯಾಯ ಪ್ರಸಂಗಿ 9ನೇ ವಾಕ್ಯದಿಂದ, ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ನಿನ್ನ ಹೃದಯದಿಂದ ಕರಕರೆಯನ್ನು, ದೇಹದಿಂದ ಶ್ರಮೆಯನ್ನು ತೊಲಗಿಸು. ಬಾಲ್ಯವು ಪ್ರಾಯವು ವ್ಯರ್ಥವಷ್ಟೇ. ಇವತ್ತು ಯೌವನಸ್ಥ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯೌವನಸ್ಥರನ್ನು ತುಂಬ ಪ್ರೀತಿ ಮಾಡ್ತಾರೆ ದೇವರು, ಯೇಸು ಸ್ವಾಮಿ. ಆ ಯೌವನಸ್ಥರನ್ನು ದೇವರು ಒಂದು ಕಡೆ ಪ್ರೀತಿ ಮಾಡ್ತಾರೆ, ಸೈತಾನ್ ಇನ್ನೊಂದು ಕಡೆ ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನೇನು ಮಾಡ್ತಾ ಇದ್ದಾನಂದರೆ, ಅವ್ರಿಗೆ ಬೇಕಾದಂಥ ಎಲ್ಲ ಪಾಪವನ್ನು, ಇಚ್ಛೆಯನ್ನು ಅವರ ಮುಂದೆ ತಂದೊಡ್ಡಿ ಅವನ್ನೆಲ್ಲ ಆತ್ಮಗಳನ್ನು ನಾಶ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಕಳ್ಳನ ಬರುವುದು ಕದ್ದುಕೊಳ್ಳುವುದಕ್ಕೆ, ಕುಯ್ಯುವುದಕ್ಕೆ, ಹಾಳು ಮಾಡುವುದಕ್ಕೆ, ಮತ್ತಾವುದಕ್ಕೂ ಅಲ್ಲ. ಕಳ್ಳ ಬಂದಿದ್ದಾನಂದರೆ ಅವನೇನಾದರೂ ಕದ್ಕೊಂಡೇ ಹೋಗೋದು, ಅವನು ಹಾಳು ಮಾಡೇ ಹೋಗೋದು, ಅವನೇನಾದರೂ ಒಂದು ನಷ್ಟಪಡಿಸಿ ಅವನು ಕದ್ಕೊಂಡು ಹೋಗಿರ್ತಾನೆ. ನೀವು ಕಣ್ಮುಚ್ಚಿ ತೆಗೆಯೋರೊಳಗೆ ಹೋಗಿರ್ತಾನೆ. ಹಾಗೆ ಇವತ್ತು ನಿಮ್ಮ ಆತ್ಮ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾ ಇರೋದಕ್ಕೆ ಕಳ್ಳನ ಆಲ್ರೆಡಿ ಬಂದಾಗಿದೆ, ಅವನು ಕದ್ಕೊಂಡಿದ್ದಾನೆ ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಹೃದಯಗಳನ್ನು. ಯೌವನಸ್ಥರೇ, ನಿಮ್ಮ ಮನಸ್ಸಿನಲ್ಲಿ ಸೇರಿ ಅನೇಕ ಇಚ್ಛೆಗಳು, ನೀವು ಯೋಚನೆ ಮಾಡೋಕ್ಕಿಂತ ಹೆಚ್ಚಾದು ಏನೆಲ್ಲ ಬೇಕು ಎಲ್ಲ ಪಾಪಗಳನ್ನು, ಯಾವ ಭಯ ಇಲ್ಲದೆ, ತಂದೆ ತಾಯಿ ಭಯ ಇಲ್ಲ, ದೇವರ ಭಯ ಇಲ್ಲ. ಆದರೆ ಯೇಸು ಸ್ವಾಮಿ ದೇವರು ಕೂಡ ಯೌವನಸ್ಥರನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಯೌವನಸ್ಥರು ದೇವರಿಗೆ ಅಮೂಲ್ಯರವರು. ಯೌವನ ಕಾಲದಲ್ಲಿ ಪ್ರತಿಯೊಂದು ಕೆಲಸವನ್ನು, ದೇವರ ಕಾರ್ಯಕ್ಕೂ ಅವರು ಯೋಗ್ಯರು. ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಮನೆಯಲ್ಲಿ ಯೌವನಸ್ಥರನ್ನು ಕರೆದು ಆ ಒಂದು ಭಾರವಾದ ಒಂದು ವಸ್ತು ಇದ್ದರೆ ಅದನ್ನು ನೀವು ಎತ್ತಿ ಅಂತ ನಿಮಗೆ ಕೂಡ ಹೇಳೋದು. ಹಾಗಾದರೆ ಯೌವನಸ್ಥರು ಎಲ್ಲರಿಗೂ ಬೇಕು, ತಂದೆ ತಾಯಿಗೂ ಬೇಕು, ದೇವರಿಗೆ ಬೇಕು. ಲೋಕದಲ್ಲೂ ಯೌವನಸ್ಥರನ್ನು ನೋಡಿದಾಗ ಎಲ್ಲರೂ ಸಂತೋಷ ಪಡ್ತಾರೆ. ಆದರೆ ಅದೇ ಯೌವನಸ್ಥರನ್ನು ಸೈತಾನನು ಬಲೆ ಹಾಕಿ ಬೀಳಿಸ್ಕೊಂಡು ನಾಶ ಮಾಡಿ ಕೊಯ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಯೌವನಸ್ಥರೇ, ನೀವು ಎಚ್ಚರವಾಗಿರಿ, ನೀವು ಎಚ್ಚರವಾಗಿರಿ ಅಂತ ದೇವ್ರ ಈ ವಾಕ್ಯನ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ? ಪ್ರಸಂಗಿ 11ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಿಂದ ನೋಡಿ. ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ನೀನು ಸಂತೋಷವಾಗಿರು, ಬೇಡ ಅಂತಿಲ್ಲ ದೇವರು. ಈ ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಹೃದಯದ ಸಂತೋಷದಿಂದ ಇರು ನೀನು, ಅದು ತುಂಬ ಒಳ್ಳೆಯದು. ಆದರೆ ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ. ಇದು ನಿನ್ನ ಎಚ್ಚರಿಕೆ. ಕಳ್ಳ ಬಂದಿದ್ದಾನಂದಾಗ ನಿನ್ನ ಆತ್ಮ ಕೊಯ್ಕೊಂಡು ಹೋಗೋಕ್ಕೆ, ನಿನ್ನ ನಾಶ ಮಾಡುವುದಕ್ಕೆ, ನಿಮ್ಮನ್ನು ಈ ಯೌವನ ಕಾಲದಲ್ಲಿ ಇನ್ನೂ ಕೂಡ ನೀವು ಬದುಕುವಂತೆ, ಇನ್ನೂ ಆಯಸ್ಸಿರುವಾಗಲೇ ಕುಯ್ಕೊಂಡು ಹೋಗೋಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ಪ್ಲಾನ್ ಮಾಡಿ, ಪಾಪ ಮಾಡಿಸಿ, ಕೆಟ್ಟದನ್ನು ತೋರಿಸಿ. ಅದೇ ದೇವರು ಈ ವಾಕ್ಯದಲ್ಲಿ ಏನು ಹೇಳ್ತಾರೆ ಪ್ರಿಯರೇ? ಈಗೋ ನೀನು ಮನಸ್ಸಿಗೆ ತಕ್ಕಂತೆ, ನೀನು ಹರ್ಷಗಳು, ಆದರೆ ಮನಸ್ಸಿಗೆ ತಕ್ಕಂತೆ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ. ನಿನ್ನ ಕಣ್ಣಿನ ದೃಷ್ಟಿ ಸರಿ ಇರಲಿ. ದೇವ್ರು ಹೇಳ್ತಾರೆ, ಕಣ್ಣು ದೇಹಕ್ಕೆ ದೀಪವಾಗಿದೆ ಅಂತ. ಕಣ್ಣಿನಿಂದ ನೋಡಿ ನಾವು ಪಾಪ ಮಾಡೋದು. ಆದಾಮ್ ಹವ್ವ ಕೂಡ, ಹವ್ವಳು ಹೋಗಿ ಆ ಪಾಪದ ಹಣ್ಣನ್ನು ನೋಡಿದ್ಲು, ನೋಡ್ತಾ ನೋಡ್ತಾ ಪಾಪದಲ್ಲಿ ಬಿದ್ಲು. ಇವತ್ತು ಕೂಡ ಯೌವನಸ್ಥರು ನೋಡ್ತಾ ನೋಡ್ತಾ ಪಾಪದಲ್ಲಿ ಬೀಳ್ತಾ ಇದ್ದೀರಿ. ಯಾವುದನ್ನು ನೋಡ್ತಿರೋ ಅದನ್ನು ತಿನ್ನಬೇಕು ಅನ್ನಿಸ್ತವಳಿಗೆ. ಆ ಒಂದು ಆದಾಮ್ ಅವ್ವ ತಿಂದೇ ಬಿಟ್ಲು. ತನ್ನ ಪಕ್ಕದಲ್ಲಿ ಗಂಡನಿಗೂ ಕೂಡ, ಆದಾಮನಿಗೂ ಬೀಳಿಸಿದ್ಲು. ಹಾಗೆ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಕೂಡ ಬಿದ್ದು ಹೋಗ್ತಾ ಇರೋ ಕಾರಣ ಆ ಪಾಪವನ್ನು ನೋಡಿ 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 ಮಾಡ್ತಾ ಇದ್ದೀರಿ. ಅದು ನೀವು ತಿಂತಾ ಇದ್ದೀರೋ, ಅದು ನಿನ್ನ ಆತ್ಮ ನಾಶವಾಗಿ, ಆ ದಿನವೇ ಅವರ ಆತ್ಮದಲ್ಲಿ ಸತ್ತು ಹೋದರು ಅಂತ ಸತ್ಯವೇದ ಹೇಳಿದೆ. ಯಾವಾಗ ಆದಾಮ್ ಹವ್ವ ಪಾಪದ ಹಣ್ಣನ್ನು ತಗೊಂಡು ತಿಂದ್ರೋ ಆ ದಿನನೇ ಅವರ ಆತ್ಮದಲ್ಲಿ ಸತ್ತೋದ್ರು, ನಾಶವಾಗಿ ಹೋಗ್ಬಿಟ್ರು.
ಹಾಗೆ ಇವತ್ತು ನೀವು ಪಾಪ ಮಾಡಿ, ತಪ್ಪು ಮಾಡಿ, ನಿಮ್ಮ ಆತ್ಮ ನಾಶವಾಗಿ ಹೋಗ್ಬಿಟ್ಟಿದೆಯೋ, ಅದು ಬಿಸಾಕಬೇಕು, ಏನಕ್ಕೂ ಬೇಡ ಅಂಥ ಸ್ಥಿತಿಗತಿಗೆ ನೀವು ಬಂದುಬಿಟ್ಟಿದ್ದೀರೋ. ಒಂದು ಹಣ್ಣು ಕೊಳ್ತೋದ್ರೆ ತಿನ್ನೋಕ್ಕೆ ಯೋಗ್ಯನೇ ಅಲ್ಲ ಅದು. ಆ ಹಣ್ಣನ್ನು ಬಿಸಾಕ್ತೀವಿ ಹೊರತು ಅದನ್ನು ಕಟ್ ಮಾಡಿ ತಿನ್ನಕ್ಕೆ ಹೋಗಲ್ಲ. ಯಾಕಂದರೆ ಅದ್ರ ಹುಳ ತುಂಬಿರುತ್ತೆ, ಗಲೀಜಾಗಿರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಇವತ್ತು ಯವನಸ್ಥರ ಜೀವಿತ ಅದೇ ಪ್ರಕಾರವಾಗಿದೆ. ಪಾಪ ಮಾಡಿ ಮಾಡಿ ಕೊಳುತ್ತಂತೆ, ಪಾಪ ಮಾಡಿ ಮಾಡಿ ಕೆಟ್ಟು ಹೋದಂತೆ. ಅದು ಯಾರಿಗೂ ಬೇಡ, ತಂದೆ ತಾಯಿಗೂ ಬೇಡ, ದೇವರಿಗೂ ಬೇಡ, ಲೋಕಕ್ಕೂ ಬೇಡ. ಯಾವ ರೀತಿಯಲ್ಲಿ ನಿನ್ನಿಂದ ಕೆಲಸ ಮಾಡಿಸ್ಕೊಳ್ಳೋಕ್ಕೂ ಕೂಡ ಲೋಕನೂ ಅಪೇಕ್ಷೆ ಪಡ್ತಾ ಇಲ್ಲ. ನಿನ್ನ ಕೈಲಿ ಏನೂ ಆಗದ ಪರಿಸ್ಥಿತಿಯಲ್ಲಿ ಹೋಗಿದ್ದೀರಾ. ಆದರೆ ಒಂದು ಕೃಪೆ ಕಾಲ ಇದು. ಯೇಸು ಸ್ವಾಮಿ ಆ ಕೃಪೆ ತೋರಿದ್ದಾರೆ. ಈ ಕೃಪೆಯಲ್ಲಿ ಬನ್ನಿರಿ. ಆತನ ರಕ್ತ, ಸಕಲ ಪಾಪ ತೊಳೆದು ಶುದ್ಧಿ ಮಾಡಿದ ರಕ್ತ ನಿಮ್ಮ ಮೇಲೆ ಇಳಿಲಿ. ಇವತ್ತು ಶುದ್ಧರಾಗ್ರಿ. ಲೂಕ 19:10 ವಾಕ್ಯದಲ್ಲಿ ಕರ್ತನು ಸ್ಪಷ್ಟವಾಗಿ ಹೇಳಿದರು, ಮನುಷ್ಯ ಕುಮಾರನು ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಮನುಷ್ಯ ಕುಮಾರನಾಗಿ ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದು ಕೆಟ್ಟು ಹೋಗಿ ಇನ್ನೇನು ಗಲೀಜಾಗಿದೆ ಬಿಸಾಕನ ಅನ್ನೋ ಹಣ್ಣುಗಳನ್ನು ಕಾಪಾಡೋದಕ್ಕೆ ಬಂದವರು. ಪಾಪಿಗಳನ್ನು ಹುಡುಕಿ ರಕ್ಷಿಸೋದು. ಇವತ್ತು ಯವನಸ್ಥರೇ, ದೇವರ ಕೈಲಿ ನಿಮ್ಮ ಜೀವಿತ ಒಪ್ಪಿಸ್ರಿ. ಏಸಪ್ಪ ಕ್ಷಮಿಸ್ತಾರೆ ನಿಮ್ಮನ್ನು. ಅದೆಂಥ ಘೋರ ಪಾಪ ಮಾಡಿದ್ರು, ಅದೆಂಥ ತಪ್ಪುಗಳು ನಿಮ್ಮಂದ ಆಗೋಗಿರ್ಬೋದು. ಏನೆಲ್ಲ ತಪ್ಪುಗಳನ್ನು ಮಾಡಿ ದೇವರಿಂದ ದೂರಾಗಿ, ನನಗೆ ಸಾಧ್ಯ ಇಲ್ಲ, ತಂದೆ ತಾಯಿಗೂ ಮೆಚ್ಚೋಕ್ಕಾಗಲಿಲ್ಲ, ನಾನು ಒಳ್ಳೆ ಕೆಲಸ ಜಾಬ್ ತಗೊಳಕ್ಕಾಗಲಿಲ್ಲ, ಚೆನ್ನಾಗಿ ಎಜುಕೇಷನಲ್ಲೂ ಮುಂದುವರಿಯೋಕ್ಕಾಗಲಿಲ್ಲ, ದೇವರಿಗೂ ಪ್ರಿಯನಾಗಲಿಲ್ಲ, ನಾನು ಸಂಪೂರ್ಣ ನಾಶವಾಗಿ ಹೋಗಿದ್ದೇನೆ ಅಂತ ದುಃಖ ಪಡ್ಕೊಂಡಿದ್ದೀರೋ. ಏಸಪ್ಪಂಗೆ ನೀವು ಬೇಕಾದವರು, ದೇವ್ರಿಗೆ ನೀವು ಬೇಕಾದವರು. ಈಗಲೇ ಆ ಪಾಪದಲ್ಲಿ ತುಂಬಿದ ನಿಮ್ಮ ಆತ್ಮೀಕವಾದ ಆ ಜೀವಿತ ದೇವ್ರಿಗೆ ಕೊಡ್ರಿ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ನಿನ್ನನ್ನೇ ಹುಡುಕಿ ಕರ್ತನ ಕರೀತಾ ಇದ್ದಾರೆ. ಆ ಪಾಪ ಏಸಪ್ಪ ಹೊತ್ಕೊತಾರೆ. ಆ ಒಂದು ಪಾಪನ ಏಸಪ್ಪನ ರಕ್ತದಿಂದ ತೊಳಿತಾರೆ. ನಿನ್ನ ಶುದ್ಧಿ ಮಾಡಿ, ಪರಿಶುದ್ಧ ಮಾಡಿ, ಆರೋಗ್ಯವಂತನ ಮಾಡಿ, ನಿನ್ನನ್ನು ದುಷ್ಟಭ್ಯಾಸದಿಂದ ಬಿಡುಗಡೆ ಕೊಟ್ಟು ಕರ್ತನ ತನ್ನ ಕೈಲಿ ಅಮೂಲ್ಯವಾದಂಥ ಸುಂದರ ಕಿರೀಟವಾಗಿ ಮಾಡಿಟ್ಕೊತಾರೆ. ಮುದ್ರೆ ಉಂಗೂರದಂತೆ ನಿನ್ನನ್ನು ಇಟ್ಕೋತಾರೆ. ಆತನ ಬಳಿಗೆ ಬನ್ನಿರಿ. ದೇವರಿಗೆ ತುಂಬ ಪ್ರಿಯರು ನೀವು. ಏಸಪ್ಪಂಗೆ ಬೇಕಾದವರು, ದೇವರಿಗೆ ಪ್ರಿಯವಾದವರು, ಯವ್ವನಸ್ಥ ಮಕ್ಕಳು. ಏನೇ ತಪ್ಪು ಮಾಡಿದ್ರಿ ಇವತ್ತು ಕೇಳಿ, ಏಸಪ್ಪ ನಂಗೆ ಕ್ಷಮಿಸ್ಬಿಡು, ಗೊತ್ತಾಗಲಿಲ್ಲ, ತಪ್ಪಿನಲ್ಲಿ ಪಾಪದಲ್ಲಿ ಬಿದ್ದೋಗಿದ್ದೇನೆ, ನಂಗೆ ಕ್ಷಮಿಸು, ರಕ್ಷಿಸು, ನನ್ನ ಆತ್ಮ ರಕ್ಷಿಸು, ನನಗೆ ಉತ್ತಮವಾದೊಂದು ಕೆಲಸ ಇಲ್ಲ, ಕೆಲಸಕ್ಕಾಗಿ ಪ್ರಾರ್ಥಿಸ್ತಿದ್ದೇನೆ, ನಂಗೆ ಒಳ್ಳೆ ಜೀವಿತ ಕೊಟ್ಟು ಆ ಒಂದು ಕಾರ್ಯವನ್ನು ಕೊಡಪ್ಪ, ನಾನೆಲ್ಲ ಕಳೆದುಕೊಂಡು ದೂರವಾಗಿದ್ದೇನೆ, ಯಾರೂ ನನ್ನನ್ನು ಪ್ರೀತಿಸ್ತಾ ಇಲ್ಲ, ತಂದೆ ತಾಯಿನೂ ಕೂಡ ನನ್ನ ದೂರ ಅಟ್ಟಿದ್ದಾರೆ, ಯಾಕೆಂದರೆ ನಾನು ಮಾಡಿದ ಪಾಪದ ನಿಮಿತ್ತ. ಈ ಪಾಪ ತೊಳೆಯೋಕ್ಕೆ ನಿನ್ನಿಂದ ಮಾತ್ರ ಶಕ್ತಿ, ಅದು ನೀನು ಮಾತ್ರವೇ ಕರ್ತನೆ. ನನ್ನ ಪಾಪನೆಲ್ಲ ತೊಳೆದು ಬಿಡು, ನನ್ನ ನಿನ್ನ ಮಗುವಾಗಿ ಸ್ವೀಕರಿಸು, ನಿನ್ನ ಮಗಳಾಗಿ, ನಿನ್ನ ಮಗನಾಗಿ ನಾನು ಸ್ವೀಕಾರ ಮಾಡು. ಅಪ್ಪ, ನಾನು ನಿನ್ನ ಮಗನಾಗಿರ್ತೇನೆ, ಇನ್ನು ಮುಂದೆ ನಾನು ನಿನಗಾಗಿ ಜೀವಿಸ್ತೇನೆ ಅಂತ ದೇವರ ಕೈಲಿ ನಿಮ್ಮ ಜೀವಿತನ ಸಮರ್ಪಣೆ ಮಾಡಿರಿ. ಯೇಸು ಸ್ವಾಮಿ ಪ್ರೀತಿಯಿಂದ ನಿಮ್ಮನ್ನು ಅಂಗೀಕರಿಸ್ತಾರೆ. ನಾವಿಲ್ಲಿ ಒಂದು ಸಾಮ್ಯವನ್ನು ಕೂಡ ಸತ್ಯವೇದ ಲೂಕನ ಬರೆದ ಸುವಾರ್ತೆ ಪತ್ರಿಕೆಯಲ್ಲಿ ನೋಡ್ತೇವೆ. ಕೆಟ್ಟು ಹೋದ ಆ ಒಂದು ಮಗನು ವಾಪಸ್ ತಿರುಗಿ ಬಂದಾಗ ತಂದೆ ಅದನ್ನು ತಿರಸ್ಕಾರ ಮಾಡಲಿಲ್ಲ. ಅವನ ಆಸ್ತಿ ಪಾಸ್ತಿ ಕಿತ್ಕೊಂಡು ಹೋದ, ಏನೆಲ್ಲ ಪಾಪ ಮಾಡಿಕೊಂಡು ಇರೋ ಎಲ್ಲ ಹಣವನ್ನು ಕಳ್ಕೊಂಡು ವಾಪಸ್ಸು ಬರ್ತಾ ಇರುವಾಗ, ಚಿಂದಿ ಬಟ್ಟೆಯಲ್ಲಿ, ಹೊಟ್ಟೆಗೆ ಊಟ ಇಲ್ಲದೆ ತಿರುಗಿ ಬರುವಾಗ ಕಳೆದು ಹೋದ ಮಗನನ್ನು ಆ ತಂದೆ ಪ್ರೀತಿಯಿಂದ ಹಪ್ಕೊಂಡು ತನ್ನ ಮನೆಗೆ ತಂದು ತನ್ನ ಮುದ್ರೆ ಉಂಗುರವನ್ನು ಅವನಿಗೆ ಹೊಟ್ಟಿಸಿ, ನಿಲುವಂಗಿಯನ್ನು ಆತನಿಗೆ ಹೊಟ್ಟಿಸಿ, ಆತನಿಗಾಗಿ ಒಂದು ದೊಡ್ಡದಾದ ಕೂಟವನ್ನು ಏರ್ಪಡಿಸಿ ಫಂಕ್ಷನ್ ಮಾಡಿದರು. ಹಾಗೆ ಇವತ್ತು ದೇವರು ನಿಮ್ಮನ್ನು ಕರೀತಾ ಇದ್ದಾರೆ. ನಾನಲ್ಲ, ಕರ್ತನ ಈ ವಾಕ್ಯದಿಂದ ನಿಮ್ಮ ಸಂಗಡ ಮಾತಾಡ್ತಾ ಇರೋ ದೇವರು ನಿಮ್ಮನ್ನು ಕರೀತಾ ಇದ್ದಾರೆ. ಯೇಸು ಸ್ವಾಮಿ ನಿಮ್ಮನ್ನು ಕರೀತಾ ಇದ್ದಾರೆ. ಕಳೆದು ಹೋದ ಮಗಳಾಗಿ, ಮಗನಾಗಿ ಆಗಿದ್ದರೆ ತಿರುಗಿಕೊಳ್ಳ್ರಿ ಇವತ್ತು ದೇವರ ಕಡೆಗೆ.
ತುಂಬ ಅಮೂಲ್ಯ ಆಶೀರ್ವಾದ, ಅಪರಿಮಿತವಾದ ಆ ಒಂದು ಕಾರ್ಯ ಕರ್ತನು ನಿಮ್ಮ ಮೂಲಕವೇ ಮಾಡ್ತಾರೆ. ಆಶೀರ್ವಾದದಿಂದ ತುಂಬಿ ಹೊರಸೂಸುವಂತೆ ನೀನು ಸಂತೋಷ ಪಡ್ತೀಯ. ಹಾಗೆ ಕರ್ತನೆ ಮುಂದೆ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನ್ನ ನ್ಯಾಯ ವಿಚಾರಣೆಗೆ ಗುರಿ ಮಾಡ್ತಾರೆ. ಆದ್ದರಿಂದ ಆ ಪಾಪದ ಜೀವಿತ ಬೇಡ. ನ್ಯಾಯ ವಿಚಾರಣೆಯಲ್ಲಿ ದೇವರ ಮುಂದೆ ನಿಲ್ಲಬೇಕು. ನೀನೊಂದಿನ ಆ ಪಾಪದಿಂದ ತಿರುಗಿಕೋ ತಂದೆಯ ಬಳಿಗೆ ಬಾ. ತಂದೆ ನಿನ್ನನ್ನು ಮುದ್ದಿಟ್ಟು ಪ್ರೀತಿಸ್ತಾರೆ, ಬಹಳ ಪ್ರೀತಿಯಿಂದ ನಮ್ಮನ್ನು ಇಟ್ಕೊತಾರೆ. ನಾನು 23ನೇ ವರ್ಷದ ಆ ಒಂದು ಸೇವೆಯಲ್ಲಿ ಕಾಲಿಟ್ಟು ಆ ದೇವರ ಆತ್ಮ ನನ್ನನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ದಿನಗಳಲ್ಲಿ ನನ್ನ ತಾಯಿ ನನ್ನ ಜೊತೆ ಸೇವೆಯಲ್ಲಿದ್ದರು. 3 ವರ್ಷದ ಹಿಂದೆ ಅವರು ಕೂಡ ದೇವರ ಬಳಿ ಸೇರಿದರು. ನಮ್ಮ ಸಭೆ ಮಕ್ಕಳು, ನಮ್ಮ ಕುಟುಂಬದಲ್ಲಿ ಅನೇಕರು ನನಗೆ ಸಪೋರ್ಟ್ ಮಾಡ್ತಾರೆ. ಧೈರ್ಯವಾಗಿ ಮುನ್ನುಗ್ತೇನೆ. ಏನೇ ಕೆಲಸ ಇದ್ದರೂ ನಾನು ಕೈ ಹಾಕಿದಿ, ಕರ್ತನ ಹೆಸರಿನಲ್ಲಿ ಕೈ ಹಚ್ಚಿ ನಾನು ಪ್ರಾರ್ಥನೆ ಮಾಡಿ ಅದನ್ನು ಹಾಕಿದೆ ಅಂದರೆ ಆ ಕೆಲಸ ನಾವು ಬಿಡೋದೇ ಇಲ್ಲ. ನನ್ನ ದೇವರು ನನ್ನ ಮೂಲಕ ಅನೇಕ ಕಾರ್ಯಗಳನ್ನು ಮಾಡಿಸಿದ್ದಾರೆ. ಇಂದಿಗೂ ಕೂಡ ದೇವರ ಆಲಯ ಹಳ್ಳಿಗಳಲ್ಲಿ ಎಲ್ಲಿ ದೇವರ ಆಲಯ ಇಲ್ವೋ ಅಂಥ ಒಂದು ಇಂಟೀರಿಯರ್ ಪ್ಲೇಸಲ್ಲಿ ನಾವು ಹಳ್ಳಿಯಲ್ಲಿ ಆ ಚರ್ಚನ್ನು ಕಟ್ಟೋ ಕೆಲಸ ನನಗೆ ದೇವರು ಕೊಟ್ಟರು. ತುಂಬ ಹೋರಾಟ ಬಂತು, ಭಾಳಷ್ಟು ಕಷ್ಟಗಳು ಬಂತು. ಅಲ್ಲಿನ ಜನರು ನನ್ನನ್ನು ಈ ಹುಡುಗಿ ಏನು ತಾನೇ ಮಾಡೋಕ್ಕೆ ಬರ್ತಾ ಇದ್ದಾಳೆ ಇಲ್ಲಿ ಏನೆಲ್ಲ ಮಾತಾಡಿದರು. ನನ್ನ ದೇವರು ನನ್ನ ಸಂಗಡ ಇದ್ದರು. ನನ್ನ ದೇವರು ಆ ಜಾಗದಲ್ಲೇ ಆಲಯ ಕಟ್ಟಿ ಅಲ್ಲೆಷ್ಟೋ ಅಡ್ಡಿಗಳು ಬಂದರು, ಬಿಡಲಿಲ್ಲ ಕರ್ತನು. ಪವಿತ್ರ ಆತ್ಮ ನನಗೆ ಸಹಾಯ ಮಾಡಿದರು. ಪ್ರತಿ ಭಾನುವಾರ ನಾನೇ ಹೋಗಿ ಆ ಹಳ್ಳೀಲಿ ಮುಂಜಾನೆ 8 ಗಂಟೆ 8:30 10:30 11 ಗಂಟೆವರೆಗೆ ನಾವು ಅಲ್ಲಿ ಪ್ರಾರ್ಥನೆ ಆರಾಧನೆ ನಡೆಸಿ ಬರ್ತೇವೆ. ಸೆಕೆಂಡ್ ನಮ್ಮ ಕಡೂರಿನಲ್ಲಿರೋ ಚರ್ಚಲ್ಲಿ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಪ್ರಾರ್ಥನೆ ನಡೆಸ್ತೇವೆ. ತುಂಬ ಅದ್ಭುತವಾಗಿ ಕರ್ತನು ನಮ್ಮನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ. ಪರಿಶುದ್ಧಾತ್ಮನಿರುವಾಗ, ದೇವರ ಬಲಶಕ್ತಿ ನಮ್ಮಲ್ಲಿರುವಾಗ ಯವನಸ್ಥ ಮಕ್ಕಳನ್ನು ಭಾಳವಾಗಿ ಉಪಯೋಗ ಮಾಡೋಕ್ಕೆ ಕರ್ತನು ಆಸೆಯಿಂದ ಕರೀತಾರೆ. ಪ್ರಿಯರೇ, ಇವತ್ತು ನಿನ್ನ ಜೀವಿತ ವೇಸ್ಟ್ ಆಗಿ ಹೋಗಬಾರ್ದು. ದೇವರು ನಿನಗೇನು ಜವಾಬ್ದಾರಿ ಕೆಲಸ ಕೊಟ್ಟಿದ್ದಾರೋ ಅದರಲ್ಲಿ ಮುನ್ನುಗ್ಗು. ಕರ್ತನು ನಿನಗೆ ಸಹಾಯ ಮಾಡ್ತಾರೆ. ಬೇಕಾದ ಅಪರಿಮಿತವಾದ ಜ್ಞಾನ ಕೊಡ್ತಾರೆ, ವಿವೇಕದಿಂದ ತುಂಬಿಸ್ತಾರೆ. ಎಲ್ಲಿ ಹೋದರೂ ನಿನ್ನ ಗೌರವ, ಎಲ್ಲಿ ಹೋದರೂ ಸನ್ಮಾನ ದೇವರ ಆತ್ಮನ ಕೊಡಿಸ್ತಾರೆ, ಆಶೀರ್ವದಿಸ್ತಾರೆ. ಅದಕ್ಕೆ ಕರ್ತನು ಹೇಳಿದರು, ನನ್ನ ಪ್ರಿಯ ಯವನಸ್ಥನೇ. ಅಲ್ಲಿ 12ನೇ ಅಧ್ಯಾಯದಲ್ಲಿ ಪ್ರಸಂಗಿ 1ನೇ ವಾಕ್ಯ ನೋಡಿ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ತುತಿಸು. ನಿನ್ನ ಸೃಷ್ಟಿ ಮಾಡಿರೋ ದೇವರನ್ನು ಮರಿಬೇಡ. ಸೃಷ್ಟಿಕರ್ತನನ್ನು ಸ್ತುತಿಸು, ಕೊಂಡಾಡು. ಸಮೀಪ ಬರ್ತಾ ಇದೆ, ಲೋಕ ಅಂತ್ಯವಾಗ್ತಾ ಇದೆ. ಕೆಟ್ಟು ಹೋಗಿರುವಂಥ ಹಣ್ಣಿನಂತೆ, ಬಿಸಾಕಲ್ಪಡ ಹಣ್ಣಿನಂತೆ ಆಗಬೇಡ. ನಾನು ಯಾರಿಗಾದರೂ ಒಂದು ಉಪಯೋಗ ಆಗಬೇಕು, ಏನಾದರೂ ಒಂದು ಮಾಡಬೇಕು, ನನ್ನ ಜೀವಿತದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಮುನ್ನುಗ್ಗು. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ದಿನ ಈ ವಾಕ್ಯ ಸಂದೇಶ ಕೇಳ್ತಾರೋ ಪ್ರತಿಯೊಬ್ಬ ಯವನಸ್ಥ ಹೆಣ್ಣು ಮಕ್ಕಳಿಗಾಗೇನು ಆ ಒಂದು ಯವನಸ್ಥರಿಗಾಗಿ ನಾನು ಹೇಳ್ತಾ ಇದ್ದೇನೆ, ದೇವರು ತುಂಬ ಪ್ರೀತಿಸ್ತಾರೆ. ಯೇಸು ಸ್ವಾಮಿ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ನೀವೆಲ್ಲವನ್ನ ದುಷ್ಟತ್ವವನ್ನು ತೆಗೆದು ಬಿಸಾಕಿ ಮುನ್ನೋಡಿ. ಮುಂಜಾನೆ ಇದೊಂದು ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸಕ್ಕೆ ಕೈ ಹಚ್ಚಿರಿ. ಮುಂಜಾನೆ ಒಂದು ಪ್ರಾರ್ಥನೆ ಮಾಡಿ ಓದುವುದಕ್ಕೆ ಪ್ರಾರಂಭಿಸಿ. ಮುಂಜಾನೆ ಒಂದು ಪ್ರಾರ್ಥನೆ ಮಾಡಿ, ಕರ್ತನೆ ನನ್ನ ಜೀವಿತ ನಿನಗೆ ಸಮರ್ಪಣೆ ಮಾಡಿದ್ದೇನೆಪ್ಪ, ನಾನು ಒಂದು ಗುರಿಯನ್ನು ಆ ಗುರಿನ ತಲುಪಬೇಕು ಪ್ರಭು, ಹಾಗೆ ನಾನು ನಡೆಸು ಎಂಬುದಾಗಿ ನೀವು ಕೈ ಹಚ್ಚಿ. ದೇವರು ಹೇಳ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಹೆಚ್ಚಿಸ್ತೇನೆ. ಯೋಸೇಫ ಎಲ್ಲೋ ಬಿದ್ದು ಹೋಗಿದ್ದ, ಅಣ್ಣ ತಮ್ಮಂದಿರಿಂದ ಎಲ್ಲರಿಂದ ತೊರೆಯಲ್ಪಟ್ಟ, ದಬ್ಬಲ್ಪಟ್ಟ, ಮಾರಲ್ಪಟ್ಟ, ಬಿಸಾಕಲ್ಪಟ್ಟ, ಆಳಂತೆ ಅನೇಕ ಆ ಮನೆಗಳಲ್ಲಿ ಕೆಲಸಗಾರನಾಗಿ ಆಳಾಗಿ ಕೆಲಸ ಮಾಡ್ದ. ದೇವರನ್ನು ಕಳ್ಕೊಳ್ಳಿಲ್ಲ. ಜೈಲಲ್ಲಿ ಒಂದು ಕೈದಿಯಂತೆ ಸೆರೆಮನೆ ವಾಸ ಮಾಡ್ದ. ಆದರೆ ಏನಾದ ನೋಡ್ತೀವಿ, ದೇವ್ರಿಗೆ ಭಯಪಟ್ಟು ಪಾಪ ಮಾಡಲಿಲ್ಲ, ಕೆಟ್ಟದ್ದು ಮಾಡಲಿಲ್ಲ. ಆವಾಗ ಯೋಸೇಫನನ್ನು ದೇವರು ನೋಡಿದ್ರು, ಅವನ ಹೃದಯನ, ತನ್ನ ಜೀವಿತ ದೇವರಿಗೆ ಸಮರ್ಪಣೆ ಮಾಡ್ಕೊಂಡು ನಡೆದ. ಆ ದಿನ ಆ ಸೆರೆಮನೆಯಿಂದನೂ ಅವನನ್ನು ಮೇಲಕ್ಕೆತ್ತು. ಖೈದಿಯಾಗಿಂತೆ ಅವನನ್ನು ಲೋಕ ನೋಡ್ತಾ ಇತ್ತು. ಅಲ್ಲಿಂದ ಅವನನ್ನು ಮೇಲಕ್ಕೆತ್ತಿ ಫರೋಹ ರಾಜನ ಮೂಲಕ ಆತನೊಂದು
ಸ್ಥಾನಮಾನದಲ್ಲಿ ನಿಲ್ಲಿಸಿ ಗವರ್ನರ್ ಆಗಿ ಮಾಡಿದೆ, ಐಗುಪ್ತ ದೇಶದಲ್ಲಿ ಗವರ್ನರ್ ಆಗಿ. ಇಂದು ಆ ಒಂದು ದೊಡ್ಡ ಸ್ಥಾನ, ಮಾನ, ಗೌರವ ಯವನಸ್ಥರಿಗೆ ಕೊಡುವುದಕ್ಕೆ, ಗೌರವಿಸುವುದಕ್ಕೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿ ನಮಗೆ ತುಂಬ ಸ್ಥಾನಮಾನ ಇದೆ. ದೇವರಿಗೆ ಬೇಕಾದ ಅಮೂಲ್ಯರು ನೀವು, ಮಾನ್ಯರು ನೀವು, ಪ್ರಿಯರಾದವರು ನೀವು. ಸೈತಾನ್ ಪ್ಲಾನ್ ಮಾಡಿ ಬಂದು ನಿಮ್ಮನ್ನು ಹಾಳು ಮಾಡ್ತಾ ಇರ್ಬೋದು, ನಿಮ್ಮನ್ನು ಕೊಯ್ಕೊಂಡು ಹೋಗೋಕ್ಕೆ ಅವನು ಪ್ಲಾನ್ ಮಾಡ್ತಾ ಇದ್ದಾನೆ, ನಾಶ ಮಾಡುವುದಕ್ಕೆ, ನಿಮ್ಮ ಉಸಿರಿಲ್ಲದಂತೆ ಉಸಿರು ಗಟ್ಟಿಸಿ ನಿಮ್ಮನ್ನು ಸಾಯಿಸುವುದಕ್ಕೆ. ಆ ಪಾಪದಿಂದ ಎಚ್ಚೆತ್ಕೊಳ್ರಿ, ಎದ್ದೇಳ್ರಿ, ಏಳು. ಯೆಶಾಯ 60 ಮೊದಲನೇ ವಾಕ್ಯ ಹೇಳುತ್ತೆ, ಏಳು ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯವಾಗಿದೆ. ನಿನ್ನ ಮೇಲೆ ದೇವರ ತೇಜಸ್ಸು ಹಿಡಿಯುತ್ತೆ. ನೀವು ಯಾವಾಗ ಸಮರ್ಪಣೆ ಮಾಡಿಕೊಂಡು, ಕರ್ತನೇ ನಾನು ನಿನ್ನನ್ನು ಆರಾಧಿಸ್ತೇನೆ, ಇಷ್ಟು ದಿನ ನಾನು ಪಾಪಿಯಾಗಿ ಇಷ್ಟೆಲ್ಲ ಹೊಲಸಾಗಿದ್ದೆ ಸ್ವಾಮಿ ಅಂತ ಆ ಹೊಲಸಿನಿಂದ ಮೇಲೆ ಕೇಳ್ರಿ, ಕರ್ತನ ಪರಿಶುದ್ಧವಾದ ವಸ್ತ್ರವನ್ನು ಹೊದಿಸಿ ತನ್ನ ಮುದ್ರೆ ಉಂಗುರವನ್ನು ನಿಮಗಿಟ್ಟು ಗೌರವದ ವ್ಯಕ್ತಿಯಾಗಿ ಗೌರವದ ಸ್ಥಾನದಲ್ಲಿ ಮನೆಡ್ತಾರೆ. ತಂದೆ ತಾಯಿಗಳು, ನನ್ನ ಮಗ ಎಷ್ಟು ಉನ್ನತನ ಸ್ಥಾನದಲ್ಲಿದ್ದಾನೆ, ನನ್ನ ಮಗ ಎಷ್ಟು ಒಳ್ಳೆಯವನಾದ, ನನ್ನ ಮಗಳು ಎಂಥ ಪಾಪದಲ್ಲಿ ಬಿದ್ದಿದ್ಲು, ಆ ಗಲೀಜಿನಿಂದ ದೇವರು ಎತ್ತಿದ್ರು ಅಂತ ಅವರು ಸಂತೋಷ ಪಡ್ತಾರೆ. ಇವತ್ತು ನಿಮ್ಮ ತಂದೆ ತಾಯಿಗೆ ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ, ನಿಮ್ಮ ತಂದೆ ತಾಯಿಗೆ ದುಃಖವನ್ನೇ ತಂದೊಡ್ತಾ ಇದ್ದೀರಿ. ನಿಮ್ಮ ಪಾಪದ ನಿಮಿತ್ತ ಅವರು ಹತ್ತು ಗೋಳಾಡಿ ಜೀವಯುತವಾಗಿ ಶವದಂತೆ ಇದ್ದಾರೆ. ನನ್ನ ಆತ್ಮೀಯ ಸ್ನೇಹಿತನೇ, ಈ ದಿನದಿಂದ ಮಾರ್ಪಡು, ಬದಲಾಗು, ಬದಲಾವಣೆ ಆಗು. ದೇವರು ನಿಗೊಂದು ಪವಿತ್ರ ಕುಟುಂಬ ಜೀವಿತ ಕೊಡ್ತಾರೆ. ನಿನ್ನ ವಿವಾಹಕ್ಕಾಗಿ ಉತ್ತಮ ಮಗಳನ್ನು ಹುಡುಕಿ ತಂದು ಸೇರಿಸ್ತಾರೆ, ಉತ್ತಮ ಮಗನನ್ನು ಕಳಿಸ್ತಾರೆ. ಪಾಪದ ಜೀವಿತದಲ್ಲ, ನಿನ್ನ ಕುಟುಂಬಕ್ಕಾಗಿ ನಿನಗಾಗಿ ಒಂದು ಉತ್ತಮ ಅಂಗವನ್ನು ರೆಡಿ ಮಾಡಿಟ್ಟಿದ್ದಾರೆ ದೇವರು. ಕುಟುಂಬ ಕಟ್ಕೊಳ್ರಿ, ಸಂತೋಷವಾಗಿರ್ರಿ, ದೇವರಲ್ಲಿ ಸಂತೋಷ ಪಡ್ತಾರೆ. ಆ ಮನೆಯಲ್ಲಿ ಏಸಪ್ಪ ಇರ್ತಾರೆ, ನಿಮ್ಮ ಜೊತೆಯಲ್ಲೇ ಏಸಪ್ಪ ಇರ್ತಾರೆ. ನಿಮ್ಮ ಮನೆ ಒಂದು ಸುಂದರವಾದ ಪರಲೋಕದಂತೆ, ಚಿಕ್ಕದಾದ ಪರಲೋಕ ನಿನ್ನ ಕುಟುಂಬವಾಗಿರಬೇಕು. ಆ ಸಂತೋಷ ಪಾರವೇ ಇರಲ್ಲ. ಇಂದು ಬದಲಾವಣೆ ಆಗ್ತಿದ್ದೀರಿ. ನಾನು ನಂಬಿಕೆಯಿಂದ ಈ ವಾಕ್ಯ ಸಂದೇಶದ ಮೂಲಕ ಪ್ರಾರ್ಥಿಸ್ತಾ ಇದ್ದೇನೆ. ನೀವು ಬದಲಾಗ್ತಿದ್ದೀರಿ. ದೇವರ ಆತ್ಮ ನಿಮ್ಮನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ. ಅಮೂಲ್ಯರಾಗಿ, ಮಾನ್ಯರಾಗಿ ಮಾಡ್ತಾ ಇದ್ದಾರೆ. ಇವತ್ತು ದೇವರ ಪರಿಶುದ್ಧ ಆತ್ಮ ನಿಮ್ಮ ಮೇಲೆ ಇಳಿಯುತ್ತೆ ದಿಢೀರಂತ. ಸೌಲನ ಮೇಲೆ ಆತನಿಗೆ ಏನೂ ಗೊತ್ತಿಲ್ಲ, ದಿಢೀರಂತ ಆ ದಿನ ಸೌಲನಿಗೆ ಒಂದು ದರ್ಶನ ಉಂಟಾಯಿತು. ಆ ದರ್ಶನದಲ್ಲಿ ಮಾರ್ಪಟ್ಟ, ಬದಲಾದ. ಅಂದು ಅವನ ಜೀವಿತ ಹೇಗೇಗೋ ಆಗಿದ್ದ, ಅವನು ಪೋಲಿಯಾಗಿನು ಒಂದೇನೆಲ್ಲ ಎಗ್ನೆಸ್ಟ್ ಮಾಡಿಕೊಂಡು ಕ್ರಿಸ್ತರನ್ನೇ ಆ ಕ್ರಿಸ್ತನ ಆ ಆರಾಧನೆ ನಡೆಯುವಂಥ ಒಂದೊಂದು ಸ್ಥಳಗಳನ್ನು ಹಾಳು ಮಾಡ್ತಾ, ದೇವರನ್ನು ಆರಾಧಿಸೋ ಮಕ್ಕಳನ್ನು ಹಾಳು ಮಾಡ್ತಾ ಏನೆಲ್ಲ ತಿರುಗ್ತಾ ಇದ್ದ. ಅದರಲ್ಲಿ ನೋಡ್ತೇವೆ ಆತನಿಗೆ ದಿವ್ಯ ದರ್ಶನ ಉಂಟಾಯಿತು. ಈ ಅಂತ್ಯ ದಿನದಲ್ಲಿ ಕರ್ತನು ಹೇಳ್ತಾರೆ, ಯೌವನಸ್ಥರಿಗೆ ದಿವ್ಯ ದರ್ಶನವನ್ನು ಉಂಟು ಮಾಡ್ತೇನೆ. ಯೌವನಸ್ಥರಿಗೆ ದಿವ್ಯ ದರ್ಶನ ಉಂಟಾಗುತ್ತೆ. ಪಕ್ಕನೆ ನಿಮಗೆ ಗೊತ್ತೇ ಇಲ್ಲ, ನೀವು ಮಾರ್ಪಡ್ತೀರಾ. ಇವತ್ತು ಈ ವಾಕ್ಯ ಸಂದೇಶ ಕೇಳ್ತಿರೋ ನಿಮ್ಮನ್ನು ಕರ್ತನ ಆತ್ಮ ಇವತ್ತು ಮಾರ್ಪಡಿಸ್ತಾ ಇದ್ದಾರೆ. ಬದಲಾಗ್ತೀರಾ ನೀವು. ಕಣ್ಣೀರಿಡ್ರಿ, ನಿಮ್ಮ ಪಾಪಕ್ಕಾಗಿ ಗೋಳಾಡ್ರಿ. ಅಂತ್ಯ ದಿನಗಳಿದು. ತಂದೆ ತಾಯಿಯನ್ನು ಕಣ್ಣೀರಿಟ್ಟು ಅವರು ದುಃಖ ಪಡುವಂತೆ ಮಾಡಿರುವಂಥ ನಿಮ್ಮಲ್ಲಿರೋ ಪಾಪ, ನಿಮ್ಮಲ್ಲಿರೋ ದುಷ್ಟತ್ವ, ನಿಮ್ಮಲ್ಲಿರುವಂಥ ದುರಾತ್ಮ, ನಿಮ್ಮಲ್ಲಿರುವಂಥ ಕೆಟ್ಟತನವು ಅವರನ್ನು ಗೋಳಾಟಕ್ಕೆ ಗುರಿ ಮಾಡ್ತಾ ಇದೆ. ನೀನು ಸಮರ್ಪಣೆ ಮಾಡಿಕೊಂಡೆ ದೇಡು ಪ್ರಿಯ ಸಹೋದರ ಸಹೋದರಿ, ಕರ್ತನಿಗೆ ದೊಡ್ಡ ಬೆಳಕಾಗಿ ಮಾರ್ಪಡಿಸ್ತಾ ಇದ್ದಾರೆ. ಹಿಂದೆ ಎದ್ದು ಪ್ರಕಾಶಿಸ್ತೀರಾ ನೀವು. ಸೌಲನು ಪೌಲನಾಗಿ ಮಾರ್ಪಟ್ಟ. ಪೌಲನಾದಂಥ ಆತನ ಒಂದು ಕಣ್ಗಳೇ ಇಲ್ಲದಂತೆ ಆ ದಿನ ನೋಡಿ ಆ ದರ್ಶನ, ಆತನ ಆ ಬೆಳಕು ನೋಡಿದ ತಕ್ಷಣ ಆತನ ಕಣ್ಣುಗಳು ಬಿತ್ತು ಹೋಯಿತು. ಕತ್ತಲೆಯನ್ನು ತಡವಾರಿಸ್ತಾನೆ. ಅಲ್ಲಿ ನಾವು ನೋಡ್ತೇವೆ ಅವನ ಪಾಪದ ಕಣ್ಗಳು ಕಳಚಿ ಬಿತ್ತು. ಇವತ್ತು ನಿಮ್ಮ ಪಾಪದ ಕಣ್ಗಳು, ಇಚ್ಛೆಯ ಕಣ್ಗಳು, ದುಷ್ಟತ್ವವನ್ನು ಎಸಕುವಂಥ ಕಣ್ಗಳು ಕಳಚಿ ಬೀಳುವಂತೆ ಕರ್ತನ ಆತ್ಮ ಮಾಡ್ತಾ ಇದ್ದಾರೆ. ದೇವರ ಶಕ್ತಿ ನಿಮ್ಮ ಮೇಲೆ ಇಳಿತಾ ಇದೆ.
ಯಾವುದನ್ನು ನೋಡಿ ನೋಡಿ ಪಾಪ ಮಾಡ್ತಾ ಇದ್ದೀರೋ, ಆದಾಮ್ ಅವ್ವನು ಕೂಡ, ಆದಾಮ್ ಅವಳು ಪಾಪದ ಹಣ್ಣನ್ನು ನೋಡಿ ಪಾಪ ಮಾಡಿದ. ಇವತ್ತು ಅನೇಕರು ಮೊಬೈಲ್ ಬಳಕೆ ಮೂಲಕ, ನಿಮ್ಮ ಕಣ್ಣಿನ ಇಚ್ಛೆಯ ಮೂಲಕ ನೋಡಿ ನೋಡಿ ಪಾಪವನ್ನು ಮಾಡಿ ನಿಮ್ಮ ಜೀವಿತ ಹಾಳು ಮಾಡ್ಕೊತಾ ಇದ್ದೀರೋ ಅಂಥವರನ್ನು ಪವಿತ್ರಾತ್ಮನ ಇವತ್ತು ಮುಟ್ತಾ ಇದ್ದಾರೆ. ಸೌಲನ ಕಣ್ಗಳಿಂದೇನೋ ಒಂದು ಪೊರೆಗಳಂತೆ ಕಳಚಿ ಬಿತ್ತು. ಇವತ್ತು ಅಂಥ ಪೊರೆಗಳು ನಿಮ್ಮಿಂದ ಬಿಟ್ಟು ಓಡುತ್ತೆ. ಆ ದುರಾತ್ಮ ನಿಮ್ಮನ್ನು ಬಿಟ್ಟು ಅಗಲಿ ಓಡುತ್ತೆ. ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ. ಆತ ಪರಿವರ್ತನೆ ಹೊಂದ. ಸೌಲನು ಪೌಲನಾಗಿ ಎದ್ದು ಆತನು ದೇವರಿಗಾಗಿ ದೀಕ್ಷಾ ಸ್ನಾನ ಹೊಂದಿ ಸೇವೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ದ. ಸತ್ಯವನ್ನು ಸಾರಿದ ಜಗತ್ತಿಗೆ. ಅವನ ಹಾಗೆ ಸೇವೆ, ಅವನಷ್ಟು ಸೇವೆ ಅಪೊಸ್ತಲರು ದೇವರೊಂದಿಗಿದ್ದ 12 ಶಿಷ್ಯರು ಕೂಡ ಮಾಡಲಿಲ್ಲ. ಅಷ್ಟು ದೊಡ್ಡ ಶ್ರೇಷ್ಠವಾದಂಥ ಸೇವೆ ಹೋರಾಟ ಮಾಡ್ದ ದೇವರಿಗಾಗಿ. ಇವತ್ತಂಥ ವ್ಯಕ್ತಿಯಾಗಿ ನೀವು ಮಾರ್ಪಡ್ತಾ ಇದ್ದೀರಾ. ಎದ್ದು ಪ್ರಕಾಶಿಸಿ. ಕರ್ತನ ಬೆಳಕು ನಿಮ್ಮ ಮೇಲೆ ಉದಯವಾಗ್ತಾ ಇದೆ. ಯವನಸ್ಥರೇ, ದೇವರ ಶಕ್ತಿ ನಿಮ್ಮ ಮೇಲೆ ಈಗ ಎಳೀಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹೆವನ್ಲಿ ಫಾದರ್, ಪ್ರೀತಿಯುಳ್ಳ ಕರ್ತನೆ, ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ, ಈ ವಾಕ್ಯ ಸಂದೇಶ ಕೇಳ್ತಾ ಇದ್ದಾರೋ ಅಂಥ ಎಲ್ಲ ಯವನಸ್ಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸಯ್ಯ. ಅವರು ತೊಳಲಿ ಬಳಲಿ ಹೋಗಿದ್ದಾರಪ್ಪ. ಅವರು ಬಿದ್ದು ಹೋಗಿದ್ದಾರೆ ಸ್ವಾಮಿ. ಪಾಪದ ಇಚ್ಛೆಯಿಂದ, ಕಣ್ಣಿನ ಆಸೆಯಿಂದ, ಬದುಕು ಬಾಳಿನ ಡಂಬದಿಂದ ಬಿದ್ದು ಹೋಗಿದ್ದಾರೆ ಸ್ವಾಮಿ. ಹೀಗೆ ಅವರ ಮೇಲೆ ನಿನ್ನ ಕಲ್ವಾರ ರಕ್ತ ಸಿಂಪಡಿಸ್ತಾ ಇದ್ದೇನೆ. ಎಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ಅವರ ಮೇಲೆ ನಿನ್ನ ಕಲ್ವಾರ ರಕ್ತ ಸಿಂಪಡಿಸ್ತೇನೆ ಪ್ರಭು, ಚಿಮುಕಿಸ್ತೇನೆ ಪ್ರಭು. ಶುದ್ಧರಾಗಲಿ. ಹಿಮದಂತೆ ಬಿಳುಪಾಗಿ ಅವರನ್ನು ಮಾರ್ಪಡಿಸು ಏಸಯ್ಯ. ಎಂದು ಕರ್ತನೆ, ಅವರ ಕಣ್ಣಿನ ಆಸೆ, ದುರಾಸೆಗಳು, ದುಷ್ಟಾಸೆಗಳು, ಪಾಪದ ಇಚ್ಛೆಗಳು ಅವರ ಶರೀರದಿಂದ, ಆತ್ಮದಿಂದ, ಅವರ ಮೈಂಡಿಂದ, ಅವರ ಕಣ್ಗಳಿಂದ ಹೊರಗೆ ಬರಲಿ ಎಂದು ಆಜ್ಞೆ ಕೊಡ್ತೇನೆ ಯೇಸುವಿನ ನಾಮದಲ್ಲಿ ಪ್ರಭು. ಅವರ ಹೃದಯದಿಂದ ಹೊರಗೆ ಬರಲಿ. ಕಮ್ ಔಟ್ ಅಂಡ್ ಲೀವ್ ಜೀಸಸ್ ನೇಮ್. ಆರ್ ಡಾರ್ಕ್ನೆಸ್, ಅವರನ್ನು ಮಂಕು ಮಾಡಿರುವ ದುರಾತ್ಮ ಬಿಡು ಯೇಸುವಿನ ನಾಮದಲ್ಲಿ. ಕರ್ತನೆ, ಹೃದಯದ ಕಣ್ಗಳು, ಕಿವಿಗಳು ತೆರೆಯಲಿ ಯೇಸುವಿನ ನಾಮದಲ್ಲಿ. ತಂದೆ ತಾಯಿಗಳನ್ನು ಪ್ರೀತಿಸೋ ಮಕ್ಕಳಾಗಿ, ಶ್ರೇಷ್ಠವಾಗಿ ಸ್ವಾಮಿ, ಅಮೂಲ್ಯರಾಗಿಯೂ ಪರಿಶುದ್ಧರಾಗಿ ಲೋಕಕ್ಕೆ ಒಂದು ಬೇಕಾಗುವಂಥ ಆದರ್ಶ ವ್ಯಕ್ತಿಗಳಾಗಿ ಮಾರ್ಪಡಲಿ. ನಿನಗಾಗಿ ಅವರು ಎದ್ದು ಪ್ರಕಾಶಿಸಲಿ. ಬ್ಲೆಸ್ ಲಾರ್ಡ್. ಆಶೀರ್ವದಿಸು ಅಯ್ಯ. ಅವರನ್ನು ಕಳ್ಳತನದಿಂದ ಹೊಕ್ಕಿರುವ ದುಷ್ಟಾತ್ಮ ಈಗಲೇ ಅವ್ರ ಹೃದಯದಿಂದ ಹೊರಗೆ ಬಾ ಎಂದು ಆಜ್ಞೆ ಕೊಡ್ತೇನೆ. ಒಂದೊಂದು ಜೀವವನ್ನು ನಾಶ ಮಾಡಿ ಆತ್ಮವನ್ನು ನರಕಕ್ಕೆ ಕೊಂಡೊಯ್ತಿರುವ ದುರಾತ್ಮವೇ, ಅವರ ಆತ್ಮದಿಂದ, ಅವರ ಹೃದಯದಿಂದ ಹೊರಗೆ ಬಾ ಎಂದು ಆಜ್ಞೆ ಕೊಡ್ತೇನೆ ಯೇಸುವಿನ ನಾಮದಲ್ಲಿ. ಕಮ್ ಔಟ್, ಲೀವ್ ಜೀಸಸ್ ನೇಮ್. ಈಗಲೇ ಬಿಡು ಆ ಶರೀರವನ್ನು ಯೇಸುವಿನ ನಾಮದಲ್ಲಿ ಆಜ್ಞೆ ಕೊಡ್ತೇನೆ. ಅಪ್ಪ, ಅನೇಕ ಯವ್ವನಸ್ಥ ಮಕ್ಕಳು ಸಾವನ್ನಪ್ತಾ ಇದ್ದಾರೋ ದೇವರೇ, ಅವರು ಮಾಡುತ್ತಿರೋ ಪಾಪದ ನಿಮಿತ್ತ ಸೈತಾನನು ಪಾಪ ಕೊಡೋ ಸಂಬಳ ಮರಣ. ಹೌದು ದೇವರೇ, ಸೈತಾನನು ಹೊಕ್ಕಿ ಅವರನ್ನು ಮರಣದೆಡೆ ತರ್ತಾ ಇದ್ದಾನೋ. ಕರ್ತನೇ, ರಕ್ಷಿಸು. ನಾನಾದರೂ ನಿನ್ನ ಬಳಿಗೆ ಒಂದು ಜೀವವನ್ನು ಕೊಡುವುದಕ್ಕೆ ಅದು ಸಮೃದ್ಧಿಯಾಗಿರಬೇಕು ಅಂದಿದ್ದೀಯ ಸ್ವಾಮಿ. ನಿನ್ನ ಹೃದಯದಲ್ಲಿ ನಿನ್ನ ಜೀವಾತ್ಮ ಇಳಿಯಲಿ ಅಪ್ಪ. ಈಗಲೇ ಆವರಿಸಲಿ. ಯಾರ್ಯಾರು ಹಾರ್ಟ್ ಅಟ್ಯಾಕ್ ಆಗಿ ಸ್ವಾಮಿ ಜೀವನ ಬಿಡ್ತಾರೆ, ಒಂದೊಂದು ಯವ್ವನಸ್ಥರ ಮೇಲೆ ನಿನ್ನ ಜೀವಾತ್ಮ ಇಳಿಯಲಿ. ಫೀಲ್ ಯುವರ್ ಸ್ಪಿರಿಟ್, ಫೀಲ್ ಯುವರ್ ಪವರ್, ಫೀಲ್ ಯುವರ್ ಮೈಟಿ ಸ್ಪಿರಿಟ್ ಲಾರ್ಡ್. ನಿನ್ನ ಅಗ್ನಿ ಇಳಿಯಲಿ ರಾಜ. ನಿನ್ನ ಜೀವ ಅವರಲ್ಲಿ ಆವರಿಸಲಿ. ಕರ್ತನೇ, ನೀನು ಆಸೀನನಾಗು ಅವ್ರ ಹೃದಯದಲ್ಲಿ, ಆಸೀನನಾಗು ಪವಿತ್ರನೇ. ನೀನು ನಡೆಸೋರನ್ನು. ಯಾವ ಪಾಪದ ಇಚ್ಛೆಗಳು ಇನ್ನು ಮುಂದೆ ಬರ್ಕೂಡ್ದು ಸ್ವಾಮಿ. ಅವರ ಕಣ್ಣಿನಿಂದ ನಿನ್ನ ಬೆಳಕನ್ನು ನೋಡಲಿ, ದೃಷ್ಟಿಸಲಿ. ಹೌದಪ್ಪ, ಅವರು ಬೆಳಕಾಗಲಿ, ಅವರ ಎದ್ದು ಪ್ರಕಾಶಿಸಲಿ. ತಂದೆ ತಾಯಿಗೆ ಅಮೂಲ್ಯ ಮಗನಾಗಿ ಮಗಳಾಗಿ ಬಾಳಲಿ. ಅವರ ವಿದ್ಯಾಭ್ಯಾಸದಲ್ಲಿ ಉನ್ನತ ಶ್ರೇಣಿಯಲ್ಲಿರಲಿ. ಒಂದು ಉತ್ತಮವಾದ ಕೆಲಸದ ಮಾರ್ಗಗಳೆಲ್ಲ ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಬ್ಲೆಸ್ ಲಾರ್ಡ್, ಬ್ಲೆಸ್ ಲಾರ್ಡ್. ಅವ್ರ ಕಣ್ಣೀರಿಟ್ಟು ಅಂಗಲಾಚಿ ಮೊರೆ ಇಡ್ತಾ ಇದ್ದಾರೋ ಕರ್ತನ, ಈಗಲೇ ಅವ್ರು ಏನೇನು ಬೇಡುತ್ತಿದ್ದಾರೋ ಕೊಡು ಯೇಸಯ್ಯ, ಕೊಡು ಪವಿತ್ರಾತ್ಮನೇ. ಬ್ಲೆಸ್ ಹೋಲಿ ಸ್ಪಿರಿಟ್. ಎಲ್ಲಿ ಪರಿಶುದ್ಧ ಆತ್ಮನಲ್ಲಿ ಬಿಡುಗಡೆನುಂಟು ಮಾಡು. ಅವರ ಜೀವಿತ ಹೊಸದಾಗಲಿ. ಗಿವ್ ದ ನ್ಯೂ ಲೈಫ್. ಹೊಸ ಜೀವಿತ ಕೊಡು. ಎಲ್ಲ
ಮಾದಕ ವಸ್ತುಗಳು ಬಿಸಾಕಲಿ ಯೇಸುವಿನ ನಾಮದಲ್ಲಿ. ಆ ಕೈಗಳನ್ನು ಅವರ ಆತ್ಮಿಕವಾಗಿ ಅವರ ಶರೀರಕ್ಕೆ ಅಂಟಿರುವ ದುಷ್ಟಾತ್ಮವೇ ಹೊರಗೆ ಬಾ ಯೇಸುವಿನ ನಾಮದಲ್ಲಿ. ಲೀವ್ ಜೀಸಸ್ ನೇಮ್. ಕಟ್ಟಲೆ ಕೊಡ್ತೇನೆ ಯೇಸುವಿನ ನಾಮದಲ್ಲಿ. ಪರಿಶುದ್ಧ ಆತ್ಮನೇ, ನೀನು ಅವರನ್ನು ಆಳ್ವಿಕೆ ಮಾಡಪ್ಪ. ನೀನು ಆಳ್ವಿಕೆ ಮಾಡು. ಒಬ್ಬೊಬ್ಬರನ್ನು ಸಮೃದ್ಧಿಯಾಗಿ ಇಡು, ಸಂತೋಷವಾಗಿಡು. ಅವರ ಜೀವಿತ ಸಮಾಧಾನವಾಗಿ ತುಂಬಿರು. ಯೌವನದಲ್ಲಿ ನೀನು ಸಂತೋಷವಾಗಿರು ಎಂದು ಹಾರೈಸಿದೆಯಪ್ಪ. ಆ ವಾಕ್ಯದಂತೆ ಸಂತೋಷವಾಗಿರಲಿ ಅಪ್ಪ. ಇನ್ನು ಸಾಕು ಪ್ರಭು. ಯಾವ ಪಾಪ ಅವರ ಸಮೀಪ ಬರ್ಕೊಡ್ತು, ಯಾವ ದುಷ್ಟತ್ವ ಅವರ ಬಳಿ ಸೇರಿಕೊಡ್ತು ತಂದೆ. ಅವರ ತಂದೆ ತಾಯಿಯ ಕಣ್ಣೀರನ್ನು ಒರೆಸು. ಆ ಮುಪ್ಪಿನಲ್ಲಿ ತಂದೆ ತಾಯಿ ಅಂಗಲಾಚಿ ಮೊರೆ ಇಡ್ತಾ ಇದ್ದಾರೆ ಅಪ್ಪ. ಅವರ ಪ್ರಾರ್ಥನೆಗೆ ಉತ್ತರ ಕೊಡು ಸ್ವಾಮಿ. ಈಗಲೇ ತಂದೆ ತಾಯಿಗೆ ಸಮಾಧಾನ ಕಾಣಲಿ, ಸಂತೋಷ ತುಂಬಲಿ, ಸಂತೋಷ ತುಂಬಿ ಹೊರಸೂಸುವಂಥ ಸಂತೋಷ ಆ ತಂದೆ ತಾಯಿಗೆ ಕೊಡು ಏಸಯ್ಯ, ಕೊಡು ಏಸಪ್ಪ. ಆಶೀರ್ವದಿಸು. ಬ್ಲೆಸ್ ಹೋಲಿ ಸ್ಪಿರಿಟ್. ಈಗಲೇ ನೀನು ಆಶೀರ್ವಾದ ಮಾಡುತ್ತಾ ಇರುತ್ತೆ. ಸ್ತೋತ್ರಮಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥಿಸಿ ಎಲ್ಲರನ್ನು ಆಶೀರ್ವದಿಸು. ಎಲ್ಲರೂ ತಿರುಗಿ ಕೊಡಲಿ ಅಪ್ಪ. ಎದ್ದು ಪ್ರಕಾಶಿಸಲಿ. ನಿನ್ನ ಬೆಳಕು ಅವರಲ್ಲಿ ಉದಯವಾಗಲಿ. ಕಡೆ ದಿವಸದಲ್ಲಿ ನನ್ನ ಆತ್ಮ ಎಲ್ಲ ಮನುಷ್ಯರ ಮೇಲೆ ಸುರಿಸ್ತೇನೆ. ಯೌವನಸ್ಥರಿಗೆ ದಿವ್ಯ ದರ್ಶನ ಉಂಟಾಗುವುದು ತಂದೆ. ಅವರಿಗೆ ದಿವ್ಯ ದರ್ಶನ ಉಂಟಾಗಲಿ ಏಸಯ್ಯ. ಆಶೀರ್ವದಿಸು. ಬ್ಲೆಸ್ ಲಾರ್ಡ್. ಅಪ್ಪ, ನೀನು ಆಶೀರ್ವಾದ ಮಾಡಿದ್ದಕ್ಕೆ ಸ್ತೋತ್ರ. ಅವರ ವೇದನೆ, ವ್ಯಾಧಿ ಏನೇ ಆಶ್ಚರ್ಯದಲ್ಲಿ ಅಂಟಿದ್ರು ಅದು ಈಗಲೇ ನಿನ್ನ ಬಾಸುಂಡೆಯಿಂದ ಗುಣವಾಗಲಿ ತಂದೆ. ಆರೋಗ್ಯದಿಂದ ತುಂಬಿಸೋರಿ. ಅವರ ಆಸೆ ಎಲ್ಲ ಪೂರ್ಣವಾಗಲಿ. ಭಯಭಕ್ತಿಯ ಜೀವಿತಕ್ಕೆ ಅವ್ರು ಬರಲಿ. ಮುಂಜಾನೆ ಎದ್ದು ನಿನ್ನ ಸ್ತುತಿಸಿ ಕೊಂಡಾಡಲಿ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ. ಆಮೀನ್.